ಎಲ್ರಿಗೂ ಶುಭೋದಯ. ವಿದ್ಯಾವಿಹೀನಂ ಪಶು ಸಮಾನಂ ಎನ್ನುವಂಥ ಗಾದೆಯ ಮಾತನ್ನು ನೀವೆಲ್ಲರೂ ಕೇಳಿರ್ಬೋದು. ಅದರ ಅರ್ಥ ಏನು? ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ ಎನ್ನುವುದಾಗಿ ಅರ್ಥ ಅಲ್ವಾ? ಮಾನವನಿಗೆ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಇದೆ. ವಿದ್ಯೆ ಅವನಿಗೆ ಇನ್ನಷ್ಟು ಗೌರವವನ್ನು ತಂದುಕೊಡುತ್ತೆ. ಆದ್ದರಿಂದಲೇ ಇಂದು ಏನು ಹೇಳಿದ್ದಾರೆ? ವಿದ್ಯಾವಿಹೀನಂ ಪಶು ಸಮಾನಂ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ನಾವೆಲ್ಲರೂ ವಿದ್ಯೆಯನ್ನು ಕಲಿಯಲಿಕ್ಕೆ ಅಂತ ಎಲ್ಲಿ ಬರ್ತೇವೆ? ಹಿಂದೆ ಎಲ್ಲಿ ವಿದ್ಯೆಯನ್ನು ಕಲಿತಾ ಇದ್ವಿ ಹೇಳಿ? ಹಿಂದಿನ ಜನರು ನಮ್ಮ ಪೂರ್ವಿಕರು ಎಲ್ಲಿ ವಿದ್ಯೆಯನ್ನು ಕಲಿತಾ ಇದ್ರು? ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು. ಆದರೆ ಈಗ ಶಿಕ್ಷಣದ ಪದ್ಧತಿ ಬದಲಾಗಿದೆ, ಹೌದಲ್ವ ಮಕ್ಕಳೇ? ಈಗ ವಿದ್ಯೆ ಕಲಿಯಕ್ಕೆ ನೀವು ಎಲ್ಲಿ ಬರ್ತೀರಾ? ವೆರಿ ಗುಡ್, ಶಾಲೆಗಳಿಗೆ ಬರ್ತೀರಾ, ಹೌದಲ್ವಾ? ಶಾಲೆ ಅನ್ನೋದು ಏನು? ಆ ಸರಸ್ವತಿಯ ದೇಗುಲ ಎಂಬುದಾಗಿ ಹೇಳ್ತಾರೆ. ಶಾಲೆಯನ್ನ ಸರಸ್ವತಿಯ ದೇಗುಲ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ನೀವೆಲ್ಲರೂ ವಿದ್ಯೆ ಕಲಿಯಕ್ಕೆ ಅಂತೇಳಿ ಶಾಲೆಗೆ ಬರ್ತೀರಾ. ಶಾಲೆಯಲ್ಲಿ ನೀವು ಯಾವೆಲ್ಲ ವಿಷಯಗಳನ್ನು ಓದ್ತೀರಾ? ಸಬ್ಜೆಕ್ಟ್ಸ್ ಅಂದಾಗ ನೀವು ಯಾವುದೆಲ್ಲ ಓದ್ತೀರಾ? ವೆರಿ ಗುಡ್. ಭಾಷೆ ಅಂದಾಗ ಕನ್ನಡ, ಇಂಗ್ಲೀಷ್, ಹಿಂದಿಯನ್ನು ಕಲಿತೀರಾ. ಈಗ ನಿಮ್ಮ ಚಿಕ್ಕ ತರಗತಿಯಲ್ಲಿ ಕನ್ನಡ, ಇಂಗ್ಲೀಷ್ ಮಾತ್ರ ಇದೆ. ಹಾಗೆ ಇವಾಗ ಹಿಂದಿಯನ್ನು ಕಲಿಯಕ್ಕೆ ಪ್ರಾರಂಭಿಸಿದ್ದೀರಿ ನೀವು. ಹಾಗೆ ವಿಷಯಗಳು ಅಂದಾಗ ನೀವೇನನ್ನು ಕಲಿತೀರಾ? ವಿಷಯಗಳು ಗಣಿತ ವಿಷಯವನ್ನು ಕಲಿತೀರಾ. ಹಾಗೆ ಪರಿಸರ ಅಧ್ಯಯನ ಎನ್ನುವಂತಹ ವಿಷಯವನ್ನು ಕಲಿತೀರಾ. ಇದಲ್ಲದೆ ನೀವು ಇನ್ನೂ ಏನೋ ಅನೇಕ ವಿಚಾರ ತಿಳ್ಕೊಳ್ತೀರಿ. ಏನೋ ಹಾಡುಗಳನ್ನು ಕಲ್ತ್ಕೊಳ್ತೀರಿ. ಹಾಗೆ ಡ್ರಾಯಿಂಗ್ ಕಲಿತೀರಾ. ಹಾಗೆ ಆಟೋಟಗಳನ್ನು, ಅನೇಕ ಆಟೋಟಗಳನ್ನು ಶಾಲೆಯಲ್ಲಿ ನೀವು ಕಲಿತೀರಿ, ಹೌದಲ್ಲ ಮಕ್ಕಳೇ? ನಿಮ್ಮ ಕನ್ನಡ ಪುಸ್ತಕದಲ್ಲಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿವೆ? ನಿಮ್ಮ ಕನ್ನಡ ಪುಸ್ತಕ ತೆಗೆದಿದ್ದೀರಲ್ಲ ನೀವು, ಅಲ್ಲಿ ಏನೆಲ್ಲ ಇದೆ ಕನ್ನಡ ಪುಸ್ತಕದಲ್ಲಿ? ಪಾಠಗಳಿವೆ, ಆಮೇಲೆ ಏನಿದೆ? ಪದ್ಯಗಳಿವೆ, ಹೌದಲ್ಲ? ಒಂದು ಸ್ವಲ್ಪ ಪಾಠಗಳಿದೆ, ಪದ್ಯಗಳಿದೆ. ಪಾಠಗಳಲ್ಲಿ ಏನೆಲ್ಲಿದೆ? ಕಥೆಗಳಿರ್ಬೋದು ಅಲ್ವಾ? ಯಾವುದಾದ್ರು ಘಟನೆಗೆ ಸಂಬಂಧಪಟ್ಟಂತೆ ವಿವರಣೆ ಇರ್ಬೋದು, ಅಥವಾ ನಮ್ಮಲ್ಲಿರುವಂಥ ಸ್ವಾತಂತ್ರ್ಯ ಹಬ್ಬ ದಿನಾಚರಣೆ ಹೇಗೆ ಆಚರಿಸ್ತೀವಿ, ಅವುಗಳ ಮಹತ್ವ, ಗಣರಾಜ್ಯ ಮಹೋತ್ಸವದ ಬಗ್ಗೆ ನಿಮಗೆ ತಿಳಿಸಿಕೊಡುವಂಥ ಅನೇಕ ವಿಚಾರಗಳು ಕನ್ನಡ ಪಾಠದಲ್ಲಿರುತ್ತೆ. ಹಾಗೆ ಪದ್ಯ, ಯಾವುದಕ್ಕೆ ಸಂಬಂಧಪಟ್ಟಂಥ ಪದ್ಯಗಳಿರುತ್ತೆ? ವೆರಿ ಗುಡ್. ಪರಿಸರಕ್ಕೆ ಸಂಬಂಧಪಟ್ಟಂಥ ಪದ್ಯಗಳಿರುತ್ತೆ. ಹಾಗೆ ದೇಶಭಕ್ತಿ ಗೀತೆಗಳಿರುತ್ತೆ. ಪರಿಸರಕ್ಕೆ ಸಂಬಂಧಪಟ್ಟಂಥ ಗೀತೆಗಳು, ದೇಶಭಕ್ತಿ ಗೀತೆಗಳು, ನಾಡಭಕ್ತಿ ಗೀತೆಗಳು, ಜನಪದ ಗೀತೆಗಳು, ಹೀಗೆ ಅದು ಹಲವು ಬಗೆಯ ವಿಭಿನ್ನ ಕಾವ್ಯಗಳು ಕೂಡ ಇಲ್ಲಿರುತ್ತೆ ಅಲ್ವಾ? ವಿಭಿನ್ನ ಪದ್ಯಗಳು ಕೂಡ ಇಲ್ಲಿರುತ್ತೆ. ಪದ್ಯ ಬರೆಯುವವರನ್ನ ಏನೆಂಬುದಾಗಿ ಹೇಳ್ತಾರೆ? ಕವಿಗಳು ಎಂಬುದಾಗಿ ಹೇಳ್ತಾರೆ. ವೆರಿ ಗುಡ್. ಪದ್ಯ ಬರೆಯುವವರನ್ನು ಏನು ಹೇಳ್ತೀವಿ? ಕವಿಗಳು. ನಮ್ಮ ಕನ್ನಡದಲ್ಲಿ ಅನೇಕ ಕವಿಗಳು ಜನ್ಮ ತಾಳಿದ್ದಾರೆ ಅಂತ ಕೆಲವು ಪ್ರಸಿದ್ಧ ಕವಿಗಳ ಹೆಸರನ್ನ ಹೇಳಿ. ನಮ್ಮ ಕನ್ನಡ ನಾಡಲ್ಲಿ ಜನಿಸಿದಂತಹ ಪ್ರಸಿದ್ಧ ಕವಿಗಳು ಯಾರೆಲ್ಲ? ವೆರಿ ಗುಡ್ ಅಲ್ವಾ? ನಮ್ಮ ನಾಡಗೀತೆಯನ್ನು ಬರೆದಿರುವಂತಹ ಕುವೆಂಪುರವರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು, ಹಾಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಶಿವರಾಮ ಕಾರಂತರು, ಹಾಗೆ ಗೋಖ, ವಿನಾಯಕ ಕೃಷ್ಣ ಗೋಖ, ಇವರೆಲ್ಲರೂ ಏನು? ಹಾಗೆ ಕುಮಾರವ್ಯಾಸ, ರನ್ನ, ಪಂಪ, ಪೊನ್ನ, ಇವರೆಲ್ಲರೂ ಹಳೆಯ ಕಾಲದ ಕವಿಗಳು. ಇವರೆಲ್ಲರೂ ಎಲ್ಲಿ ಜನಿಸಿದರೆ? ನಮ್ಮ ಈ ಕನ್ನಡ ನಾಡಿನಲ್ಲಿ ಜನಿಸಿದಂತಹ ಕವಿಗಳು. ನಿತ್ಯೋತ್ಸವ ಕವಿ ಎಂಬುದಾಗಿ ಯಾರನ್ನ ಕರೀತಾರೆ ಗೊತ್ತಾ ಮಕ್ಕಳೇ? ನಿತ್ಯೋತ್ಸವ ಕವಿ ಎಂಬುದಾಗಿ ವೆರಿ ಗುಡ್. ಯಾರನ್ನು ಹೇಳ್ತಾರೆ? KS ನಿಸಾರ್ ಅಹಮದರು. ಒಂದು ಹಾಡು ಕೇಳಿದ್ದೀರಾ? ಯೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯೋತ್ಸವ ನನಗೆ ನಿತ್ಯೋತ್ಸವ ಎನ್ನುವಂಥ ಹಾಡನ್ನು ನಾವೆಲ್ಲರೂ ಕೇಳ್ಬೋದು. ನಿಮ್ಗೆಲ್ಲರಿಗೂ ತುಂಬಾ ಏನು ಇಷ್ಟವಾದಂತಹ ಹಾಡು, ಹಾಗೂ ಬಹಳ ಜನಪ್ರಿಯವಾದಂತಹ ಹಾಡು, ಬಹಳ ಏನು ಸುಂದರವಾದಂತಹ ಹಾಡು. ಅದಕ್ಕಾಗಿ ಈ ಕವಿಯನ್ನು ಈ ಹಾಡನ್ನು ಬರೆದಿರೋರು ನಿತ್ಯೋತ್ಸವ ಕವಿ ಎಂಬುದಾಗಿ ಹೇಳ್ತೀವಿ. ನಿತ್ಯೋತ್ಸವ ಎನ್ನುವಂತಹ ಕವಿತೆಯನ್ನು ಬರೆದಿರೋರು ಯಾರು? KS ನಿಸಾರ್ ಅಹಮದ್ ಅವರು. ಇನ್ನು ನಾವು ಅವರು ಸ್ವಾತಂತ್ರ್ಯದ ಹಣತೆಯನ್ನು ಯಾವ ರೀತಿ ಉರಿಬೇಕು ಅನ್ನೋದನ್ನು ತಿಳಿಸಿದ್ದಾರೆ ಅನ್ನೋದನ್ನು ನಾವು ಸ್ವಾತಂತ್ರ್ಯದ ಹಣತೆ ಎನ್ನುವಂತಹ ನಮ್ಮ ನಾಡ ಸ್ವಾತಂತ್ರ್ಯದ ಜ್ಯೋತಿಯನ್ನು ಯಾವ ರೀತಿ ಬೆಳಗಬೇಕು ಅನ್ನೋದನ್ನು ನಾವು ತಿಳಿಸಿದ್ದಾರೆ ಅನ್ನೋದನ್ನು ಸ್ವಾತಂತ್ರ್ಯದ ಹಣತೆ ಎನ್ನುವಂತಹ ಪದ್ಯಭಾಗದಲ್ಲಿ ಕಲಿಯೋಣ. KS ನಿಸಾರ್ ಅಹಮದ್ ಅವರು ಈ ಪದ್ಯವನ್ನು ಬರೆದಿದ್ದಾರೆ. ಇವರು ಜನಿಸಿದ್ದು 5/2/1936. ಜನನ 5/2/1936. ಇವರ ಪೂರ್ಣ ಹೆಸರು ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅನ್ನೋದು ಇವರ ಪೂರ್ಣ ಹೆಸರಾಗಿದೆ. ಶೇಖ್ ಹೈದರ್, ಇವರ ಪೂರ್ಣ ಹೆಸರೇನು? ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್
ನಿಸಾರ್ ಅಹಮದ್, ಇದಕ್ಕೆ ಕೆ ಎಸ್ ನಿಸಾರ್ ಅಹಮದ್ ಎಂಬುದಾಗಿ ಹೇಳ್ತಾರೆ. ಇವರ ತಂದೆಯ ಹೆಸರು ಶೇಖ್ ಹೈದರ್. ತಂದೆ ಹೆಸರೇನು? ಶೇಖ್ ಹೈದರ್. ಹಾಗೆ ತಾಯಿಯ ಹೆಸರು ಹಮೀದಾ ಬೇಗಂ. ಹಮೀದಾ ಬೇಗಂ. ಇವರ ಪ್ರಸಿದ್ಧ ಕೃತಿಗಳು ಮನಸ್ಸು. ಪ್ರಸಿದ್ಧ ಕೃತಿಗಳು ಮನಸ್ಸು ಗಾಂಧಿ ಬಜಾರು. ಮನಸ್ಸು ಗಾಂಧಿ ಬಜಾರು. ನೆನೆದವರ ಮನದಲ್ಲಿ. ನಿತ್ಯೋತ್ಸವ. ಸುಮುಹೂರ್ತ. ಸುಮುಹೂರ್ತ ಇವರ ಪ್ರಮುಖ ಕೃತಿಗಳಾಗಿದೆ. ಸುಮೂರ್ತ ಸುಮೂರ್ತ ಅನ್ನೋದಿವರ ಸುಮುಹೂರ್ತ ಅಲ್ಲ, ಸುಮೂರ್ತ ಅನ್ನೋದಿವರ ನಿತ್ಯೋತ್ಸವ. ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ ನಿತ್ಯೋತ್ಸವ, ಸುಮೂರ್ತ ಅನ್ನುವಂತಹ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವರಿಗೆ ಬಂದಂತಹ ಪ್ರಶಸ್ತಿಗಳು: ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ಕೇಂದ್ರ ಹಾಗೂ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಲಭಿಸಿದೆ. ಮಕ್ಕಳಿಗೆ ವಿಚಾರ ತಿಳ್ಕೋಬೇಕು ನೀವು. ಕೆ ಎಸ್ ನಿಸಾರ್ ಅಹಮದ್ ಪೂರ್ಣ ಹೆಸರೇನು ಹೇಳಿ ನೋಡೋಣ. ಕೆ ಎಸ್ ನಿಸಾರ್ ಅಹಮದ್ ಪೂರ್ಣ ಹೆಸರು ಕೊಕ್ಕರೆ ಹೊಸರಡ್ಡಿ ಶೇಖ್ ಹೈದರ್ ನಿಸಾರ್ ಅಹಮದ್. ಇವರು ಜನಿಸಿದ್ದು ಯಾವಾಗ? 5/2/1936 ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ಎಂಬಲ್ಲಿ ಜನಿಸಿದರು. ಬೆಂಗಳೂರು ಗ್ರಾಮಾಂತರ ಪ್ರದೇಶದ ದೇವನಹಳ್ಳಿ ಎಂಬಲ್ಲಿ ಜನಿಸಿದರು. ಪೂರ್ಣ ಹೆಸರು ಕೊಕ್ಕರೆ ಹೆಸರಲ್ಲಿ ಶೇಖ್ ಹೈದರ್ ನಿಸಾರ್. ತಾಯಿ ಹೆಸರು ಆಮೇಲೆ ಇವರ ತಂದೆ ಹೆಸರು ಶೇಖ್ ಹೈದರ್. ನನ್ನ ತಾಯಿ ಹೆಸರು ಹಮೀದಾ ಬೇಗಂ. ಇವರ ಪ್ರಸಿದ್ಧ ಕೃತಿಗಳು ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ನಿತ್ಯೋತ್ಸವ, ಸುಮೂರ್ತ ಅನ್ನೋದು ಇವರ ಪ್ರಮುಖ ಕೃತಿಗಳಾಗಿವೆ. ಇವರಿಗೆ ಬಂದಂತಹ ಪ್ರಶಸ್ತಿಗಳು ಯಾವುದೆಲ್ಲ ಮಕ್ಕಳೇ? ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ. ಇವರ ನಿತ್ಯೋತ್ಸವ ಗೀತೆಯಂತೂ ಬಹಳ ಅದ್ಭುತವಾಗಿದೆ ಮಕ್ಕಳೇ. ನಿತ್ಯೋತ್ಸವ ಗೀತೆ ಬಹಳ ಒಂದ್ಸಲ ನೀವು ಇವಾಗ ನಿಮಗೆ ಏನು ಹುಡುಕಬೇಕಾದಂತಹ ಅವಶ್ಯಕತೆಯೇ ಇಲ್ಲ. ಅಲ್ಲಿ ನಿಮ್ಮ ಮೊಬೈಲಲ್ಲಿದೆ. ಮೊಬೈಲಲ್ಲಿ ಯೂಟ್ಯೂಬ್ಗೆ ಹೋಗಿ ನಿತ್ಯೋತ್ಸವ ಎನ್ನುವಂಥ ಗೀತೆಯನ್ನು ಹಾಕಿದರೆ ಸುಶ್ರಾವ್ಯವಾಗಿ ನಿತ್ಯೋತ್ಸವ ಗೀತೆ ಕೇಳಿ ಅದನ್ನು ಅನುಭವಿಸಿ ಎಷ್ಟು ಚೆನ್ನಾಗಿ ನಮ್ಮ ಕನ್ನಡ ನಾಡನ್ನು ವರ್ಣಿಸಿದ್ದಾರೆ ಎಂಬುದಾಗಿ ನಿಮ್ಮದಲ್ಲಿ ಗೊತ್ತಾಗುತ್ತೆ. ಹಾಗೆ ನಮ್ಮ ಸ್ವಾತಂತ್ರ್ಯ ಅನ್ನೋದು, ನಮಗೆ ಸ್ವಾತಂತ್ರ್ಯ ಯಾವಾಗ ಬಂತು ಹೇಳಿ? 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಬಂತು. ಆದರೆ ನಮಗೆ ಏನು ಬಹಳ ಸುಲಭವಾಗಿ ಬರಲಿಲ್ಲ. ಹೂವಿನ ಹಾಸಿಗೆ ಆಗಲಿಲ್ಲ. ಏನು ಸ್ವಾತಂತ್ರ್ಯದ ಹಾದಿ ಹೂವಿನ ಹಾಸಿಗೆ ಆಗಲಿಲ್ಲ. ಬಹಳಷ್ಟು ಜನ ತಮ್ಮ ಮನವನ್ನ ಹಾಗೆ ಏನೋ ಇಡೀ ಆಸ್ತಿ ಜೀವನ ಇಡೀ ಕುಟುಂಬವನ್ನೇ ಸ್ವಾತಂತ್ರ್ಯಕ್ಕಾಗಿ ಕಳ್ಕೊಂಡಿದ್ದಾರೆ. ಎಷ್ಟೋ ಜನರ ತ್ಯಾಗ ಬಲಿದಾನಗಳು ಈ ನೆಲದಲ್ಲಿದೆ. ಆದ್ದರಿಂದ ಸ್ವಾತಂತ್ರ್ಯ ಪಡೆದ ಮೇಲೆ ಆ ಸ್ವಾತಂತ್ರ್ಯವನ್ನ ಏನು ನಾವು ಸುರಕ್ಷಿತವಾಗಿ ಕಾಪಾಡ್ಕೋಬೇಕು. ಅದನ್ನು ಹೇಗೆ ಕಾಪಾಡ್ಕೋಬೇಕು? ಕೇವಲ ಸ್ವಾತಂತ್ರ್ಯ ಬಂದರೆ ಇದು ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛೆಯಲ್ಲ. ಸ್ವಾತಂತ್ರ್ಯ ಅಂದ್ರೇನು? ಒಬ್ಬರಿಗೊಬ್ಬರಿಗೆ ಕೊಡುವಂಥ ಗೌರವ ಕೂಡ
ಜೀವಿಸುವಂತಹ ಹಕ್ಕಿದೆ. ಆದ್ದರಿಂದ ಸ್ವಾತಂತ್ರ್ಯವನ್ನು ಸ್ವೇಚ್ಛೆ ಆಗಬಾರ್ದು. ಅದೇ ರೀತಿ ಬಂದಂತಹ ಸ್ವಾತಂತ್ರ್ಯವನ್ನು ನಾವೇನಬೇಕು, ಉಳಿಸ್ಕೊಳ್ಬೇಕು. ಈಗಲೂ ಈಗ ಪ್ರಪಂಚದಲ್ಲಿ ಎಷ್ಟೋ ಜನರು ಏನು ಗುಲಾಮಗಿರಿ ಜೀವನವನ್ನು ನಡೆಸ್ತಾ ಇದ್ದಾರೆ. ನಮ್ಮದೇನು ಪುಣ್ಯ, ನಾವು ಸ್ವತಂತ್ರ ಭಾರತದಲ್ಲಿ ನಾವೆಲ್ಲರೂ ಜನಿಸಿದ್ದೇವೆ. ಆದ್ದರಿಂದ ಬಂದಂತಹ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಕರೆಯಲ್ಲಿ ಕವಿ ನಿಸಾರ್ ಅಹಮದ್ ಅವರು ಸ್ವಾತಂತ್ರ್ಯದ ಹಣತೆ ಎನ್ನುವಂತಹ ಕವನವನ್ನು ಬರೆದಿದ್ದಾರೆ. ಇನ್ನು ಮೊದಲಿಗೆ ನಾನು ಈ ಕವನವನ್ನು ಓದ್ತೇನೆ ಮಕ್ಕಳೇ, ನೀವು ಕೇಳ್ಕೊಳ್ಳಿ, ಆಮೇಲೆ ಹಾಡ್ತೇನೆ. ನನ್ನ ಜೊತೆ ನೀವು ಕೂಡ ಹಾಡಬೇಕು. ನಮಗೆ ಬಂದಿರುವ ಸ್ವಾತಂತ್ರ್ಯವನ್ನು ಸದಾ ರಕ್ಷಣೆ ಮಾಡಿಕೊಳ್ಳಬೇಕು. ನಮ್ಮ ದೇಶದ ಅಭಿವೃದ್ಧಿಗಾಗಿ ಸದಾ ದುಡಿಯುತ್ತಿರಬೇಕು. ಧೀರತನದಿಂದ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಬೇಕು. ನಮ್ಮ ಸಾಧನೆಯ ಕಡೆ ಗಮನವಿರಬೇಕು. ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಿಗೆ ಗೌರವವನ್ನು ಸದಾ ಸಲ್ಲಿಸಬೇಕು ಎಂಬುದು ಈ ಪದ್ಯದ ಆಶಯವಾಗಿದೆ. ನಾವೇನು ಮಾಡ್ಕೋಬೇಕು, ನಮಗೆ ಬಂದಂತಹ ಸ್ವಾತಂತ್ರ್ಯವನ್ನು ಸದಾ ರಕ್ಷಣೆ ಮಾಡ್ಕೋಬೇಕು. ಇನ್ನೊಬ್ಬರು ನಮ್ಮ ಒಳಜಾಗದಲ್ಲಿ ಇನ್ನೊಬ್ಬರು ಬಂದು ನಮ್ಮ ದೇಶವನ್ನು ಆಕ್ರಮಿಸೋ ಹಾಗೆ ಮಾಡ್ಕೋಬಾರ್ದು. ಇವಾಗ ನೋಡಿದ್ರಲ್ಲ ಅಫ್ಘಾನಿಸ್ತಾನ ಯಾವ ಸ್ಥಿತಿ ಆಗಿದೆ ಎಂಬುದಾಗಿ ನಿಮಗೆ ಗೊತ್ತಿದೆ. ಆದ್ದರಿಂದ ಬೇರೆಯವರು ಬಂದು ನಮ್ಮ ದೇಶವನ್ನು ಏನು ಮಾಡಬೇಕು, ದೇಶವನ್ನು ನಾವು ಆಕ್ರಮಿಸಿಕೊಳ್ಳದ ಹಾಗೆ ನಾವು ನೋಡ್ಕೋಬೇಕು. ನಮ್ಮ ದೇಶದ ಅಭಿವೃದ್ಧಿಗೆ ನಾವು ಯಾಕಾಗಿ ದುಡಿದಿರಬೇಕು, ಸದಾ ದುಡಿತಿರಬೇಕು. ನಾವು ಯಾವುದಕ್ಕಾಗಿ, ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವು ಅಭಿವೃದ್ಧಿ ಹೊಂದಿದ್ರೆ ದೇಶ ಕೂಡ ಅಭಿವೃದ್ಧಿ ಹೊಂದಿದೆ. ಹೌದಲ್ಲ, ನಮ್ಮ ಅಭಿವೃದ್ಧಿಯಲ್ಲಿ ದೇಶದ ಅಭಿವೃದ್ಧಿ ಇದೆ. ನಾವು ಸುಖವಾಗಿದ್ರೆ ಏನಾಗುತ್ತೆ, ಆ ದೇಶದಲ್ಲಿ ಕೂಡ ಸುಖವಾಗುತ್ತೆ. ಹಾಗೆ ದೇಶ ಕೂಡ ದೇಶ ಸುಖವಾಗಿರಬೇಕು ಅಂದೇನು, ನಾವು ದುಡಿಬೇಕು. ನಮ್ಮ ಅದೇ ರೀತಿ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನ ಮಟ್ಟವನ್ನು ಮುಂದಕ್ಕೆ ಮೇಲಕ್ಕೆ ಎತ್ತಿ ತರಬೇಕು. ಧೀರತನದಿಂದ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು. ಈಗ ಪಡೆದಂತಹ ಸ್ವಾತಂತ್ರ್ಯವನ್ನು ಧೈರ್ಯದಿಂದ, ಧೀರತನದಿಂದ ನಾವು ಕಾಪಾಡ್ಕೋಬೇಕು. ನಮ್ಮ ಗಮನ ಯಾವ ಕಡೆ ಇರಬೇಕು, ಸಾಧನೆಯ ಕಡೆ ಇರಬೇಕು. ನಾವು ಏನನ್ನು ಗುರಿ ಇಟ್ಕೊಂಡಿದ್ದೀವೋ ಆ ಗುರಿಯನ್ನು ಸಾಧನೆಗೆ ನಮ್ಮ ಗಮನ ಸದಾ ಇರಬೇಕು. ಹಾಗೆ ದೇಶಕ್ಕಾಗಿ ಹೋರಾಡಿದಂತಹ ಹುತಾತ್ಮರಿಗೆ ಅವರಿಗೆ ನಾವೇನು ಮಾಡಬೇಕು, ಸದಾ ಗೌರವ ಸಲ್ಲಿಸಬೇಕು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್ ಮುಂತಾದವರು ತಮ್ಮ ತನುಮನವನ್ನು ದೇಶದ ಸ್ವಾತಂತ್ರ್ಯಕ್ಕಾಗಿ ಅರ್ಪಿಸಿ ಏನು ಮಾಡಿದ್ರು, ಹುತಾತ್ಮರಾಗಿದ್ದಾರೆ. ಅಂಥವರಿಗೆ ನಾವು ಸದಾ ಗೌರವವನ್ನು ಸಲ್ಲಿಸಬೇಕು ಎಂಬುದು ಈ ಪದ್ಯದ ಆಶಯವಾಗಿದೆ. ನೋಡ್ಕೊಳ್ಳಿ ಪದ್ಯವನ್ನು. ಸದಾ ಉಳಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ. ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ, ಪಡೆಯಿದನು ಜನತೆ ಬಾಳ ಬೆಸೆಯ ನಾಡ ಭಕ್ತಿ. ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ, ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ, ಮೇಲೇರಿದ ಹಾಗೆ ಭದ್ರ ಪಾಯ ಉಂಟು ಗೃಹಕ್ಕೆ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯಡಿ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ, ತಾಯ ಮುಡಿಗೆ ದಿನವೂ ಏರು ಇರಲಿಗೂ ಧವನ. ಮತ್ತೊಂದ್ಸಲ ಓದ್ಬೇಕು ಮಕ್ಕಳೇ, ನೋಡ್ಕೊಳ್ಳಿ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ. ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ, ಪಡೆಯುತ್ತಿದನು ಜನತೆ ಬಾಳ ಬೆಸೆಯ ನಾಡ ಭಕ್ತಿ. ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ, ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ, ಮೇಲೇರಿದ ಹಾಗೆ ಭದ್ರ ಪಾಯ ಉಂಟು ಗೃಹಕ್ಕೆ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ, ತಾಯ ಮುಡಿಗೆ ದಿನವೂ ಇರಲಿ ಊಟವ. ಇವಾಗ ಪದ್ಯವನ್ನು ರಾಗವಾಗಿ ಹೇಳ್ತೀನಿ, ನೀವು ಕೂಡ ಆ ರಾಗವನ್ನು ಅಭ್ಯಾಸ ಮಾಡಿಕೊಳ್ಳಿ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ. ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ, ಪಡೆಯಿದನು ಜನತೆ ಬಾಳ ಬೆಸೆಯ ನಾಡ ಭಕ್ತಿ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ,
ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ. ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ. ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ. ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ. ಮೇಲೇರಿದ ಹಾಗೆ ಭದ್ರ ಪಾಯ ಉಂಟು ಗ್ರಹಕ್ಕೆ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ. ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ. ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ. ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಕೂದವನ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ದುಡಿಮೆ ತೈಲ ಬೆರೆಯುತ್ತಿರಲು ಬಿಡುವಿಲ್ಲದ ಜನತೆ. ಎಂತು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಸದಾ ಯಾವುದು ಉರಿತಿರಬೇಕು ಎಂಬುದಾಗಿ ಕವಿ ಕೆ.ಎಸ್. ನಿಸಾರ್ ಅಹಮದ್ ಅವರು ಹೇಳಿದ್ದಾರೆ. ಸದಾ ಯಾವುದು ಉರಿಬೇಕು? ಸದಾ ಅಂದರೆ ಯಾವಾಗಲೂ. ಸದಾ ಏನಂತ? ಯಾವಾಗಲೂ ಉರಿತಿರ್ಬೇಕಂತೆ. ಯಾವುದು? ಸದಾ ಅಂದರೆ ಯಾವಾಗಲೂ, ನಿತ್ಯವೂ ಉರಿತಿರ್ಬೇಕಾದ್ರೆ ಏನು? ಸ್ವಾತಂತ್ರ್ಯದ ಹಣತೆ ಉರಿತಿರ್ಬೇಕು. ಸ್ವಾತಂತ್ರ್ಯದ ಹಣತೆ ಅಂದ್ರೇನು? ದೀಪ. ದೀಪ ಹಣತೆಗೆ ಯಾವ ಸಮಯದಲ್ಲಿ ನಾವು ಉರಿಸ್ತೀವಿ ಮಕ್ಕಳೇ? ದೀಪಾವಳಿಗೆ ಹಣತೆ ಉರಿಸ್ತೀವಲ್ವಾ? ಹಣತೆ ಗೊತ್ತಿದೆ ನಿಮಗೆ? ಹಣತೆ ಚಿತ್ರ ಇದೆ ಅಲ್ವಾ? ಅದರಲ್ಲೇ ಇದೆ. ಯಾವ ರೀತಿ ಇರುತ್ತೆ ಹಣತೆ? ಈ ತರ ಹಣತೆ ಇರುತ್ತೆ, ನೋಡಿದಿರಲ್ವಾ? ಇಂತಹ ಹಣತೆ ಸದಾ ಉರಿತಿರಬೇಕು. ಈ ಜ್ಯೋತಿ ಸದಾ ಉರಿತಿರಬೇಕು ಎಂಬುದಾಗಿ ಕವಿ ಹೇಳಿದ್ದಾರೆ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯ ಹಣತೆ. ಸ್ವಾತಂತ್ರ್ಯ ಹಣತೆ ದಿನ ಉರಿತಾ ಇರಲಿ. ಅದಕ್ಕೆ ಜನತೆ ಯಾವ ತೈಲವನ್ನ ಎರಿತಿದಂತೆ. ಜನತೆ ಯಾವ ತೈಲವನ್ನ ಈ ಹಣತೆಗೆ ಎರಿತಾ ಇದೆ? ಸ್ವಾತಂತ್ರ್ಯದ ಹಣತೆಗೆ ಸದಾ ಉರಿತಿರಲಿ. ಆ ಉರಿತಿರುವಂತಹ ಹಣತೆಗೆ ಎಣ್ಣೆ ಹಾಕೋದನ್ನ ಯಾವ ಎಣ್ಣೆಯನ್ನು ಹಾಕಬೇಕು? ದುಡಿಮೆ, ಕಾಯಕ, ಕೆಲಸ ಎನ್ನುವಂತಹ ಎಣ್ಣೆಯನ್ನು ನಾವು ಹಾಕಬೇಕು. ದುಡಿಮೆ ಅಂದ್ರೇನು? ಕಾಯಕ ಅಥವಾ ಕೆಲಸ ಎನ್ನುವಂತಹ ತೈಲವನ್ನು ನಾವು ಎರಿಬೇಕಂತೆ. ತೈಲ ಅಂದ್ರೇನು? ಎಣ್ಣೆ. ಯಾವುದು ಉರಿಬೇಕು? ಸ್ವಾತಂತ್ರ್ಯದ ಹಣತೆ ಸದಾ ಉರಿತಿರಬೇಕು. ಈ ಸ್ವಾತಂತ್ರ್ಯದ ಹಣತೆಯು ಸದಾ ಉರಿಬೇಕು ಅಂತಾದ್ರೆ ನಾವು ಅದಕ್ಕೆ ಯಾವ ರೀತಿಯ ಎಣ್ಣೆಯನ್ನು ಹಾಕಬೇಕು? ದುಡಿಮೆ ಎನ್ನುವಂತಹ ಎಣ್ಣೆಯನ್ನ ಎರಿಬೇಕು. ಅಂದ್ರೆ ದೇಶ ಅಭಿವೃದ್ಧಿ ಆಗಬೇಕು ಅಂತಾದ್ರೆ ಏನ್ ಮಾಡಬೇಕು? ಪ್ರತಿಯೊಬ್ಬರು ಏನ್ ಮಾಡಬೇಕು? ಉದಾಸೀನವನ್ನು ಹೊಂದದೆ ಕೆಲಸ ಮಾಡಬೇಕು. ನಿಮಗೂ ಕೆಲಸ ಇದೆ, ನಮಗೂ ಕೆಲಸ ಇದೆ, ಹೌದಲ್ವಾ? ನೀವೀಗ ಮಾಡಬೇಕಾದಂಥ ಕೆಲಸ ಏನು ಮಕ್ಕಳೇ? ನಮ್ಮ ದೇಶದ ಸ್ವಾತಂತ್ರ್ಯ ಹಣತೆ ಸದಾ ಉರಿಬೇಕು ಅಂತ ಆದರೆ ಅದರಲ್ಲಿ ನಿಮ್ಮ ಪಾತ್ರವೂ ಇದೆ ಅಲ್ವಾ? ಮಕ್ಕಳು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅದನ್ನು ನೀವು ಯಾವ ಕೆಲಸ ಮಾಡಬೇಕು? ಮುಂದಿನ ಕೆಲಸವನ್ನು ಹಿಂದೆ ಮಾಡಿ. ಈಗ ನಿಮಗಿರುವಂಥ ಜವಾಬ್ದಾರಿ ಏನು ಜವಾಬ್ದಾರಿ ಇದೆ? ನಿಮ್ಮ ಸುತ್ತಮುತ್ತಲಿನ ಸ್ಥಳವನ್ನು ಏನೋ ನೀಟಾಗಿ ಇಟ್ಕೋಬೇಕು. ಆ ಜವಾಬ್ದಾರಿ ಜೊತೆಗೆ ಏನಿದೆ? ನಿಮಗೆ ಶಿಕ್ಷಣವನ್ನು ಪಡೆಯುವಂಥ ಜವಾಬ್ದಾರಿ ಇದೆ ಅಲ್ವಾ? ನಿಮ್ಮ ಪೋಷಕರು ನಿಮ್ಮನ್ನ ವಿದ್ಯೆಗಳಿಗೆ ಎಲ್ಲಿ ಕಳಿಸ್ತಾ ಇದ್ದಾರೆ? ಶಾಲೆ ಕಳಿಸ್ತಾ ಇದ್ದಾರೆ. ಆದ್ದರಿಂದ ನಿಮ್ಮ ಜವಾಬ್ದಾರಿ ಏನು? ಶಿಕ್ಷಣವನ್ನು ಪಡೆಯುವುದು. ಶಾಲೆಯಲ್ಲಿ ಅಥವಾ ಆನ್ಲೈನಲ್ಲಿ ಕಲಿಸಿದಂತಹ ಯಾವೆಲ್ಲ ಪಾಠಗಳನ್ನ ಕಲಿಸಿದ್ದಾರೆ ಅವೆಲ್ಲವನ್ನು ನೀವು ಏನು ಮಾಡಬೇಕು? ಸರಿಯಾಗಿ ಕೇಳಿಕೊಂಡು ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಅಂದರೆ ಪ್ರತಿಯೊಬ್ಬರು ತಮ್ಮ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದಲ್ಲಿ ನಮ್ಮ ಸ್ವಾತಂತ್ರ್ಯದ ಹಣತೆ ಅದು ಸದಾ ಉರಿತಿರ್ಬೋದು. ಆದ್ದರಿಂದ ನಾವು ಕೂಡ ದುಡಿಬೇಕು, ಎಲ್ಲರೂ ಕೆಲಸ ಮಾಡಬೇಕು. ಅದು ಕೆಲಸದಲ್ಲಿ ಏನು ಅದು ದೊಡ್ಡದು ಚಿಕ್ಕದು ಎಂಬುದಾಗಿಲ್ಲ. ಇಂಜಿನಿಯರು, ಡಾಕ್ಟರ್ಸ್ ಮಾಡುವಂಥದ್ದು ಮಾತ್ರ ಕೆಲಸ. ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಮಾಡುವಂಥದ್ದು ಕೆಲಸ ಅಲ್ಲ ಅಂತಲ್ಲ. ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ಅದರಿಂದ ಅದಕ್ಕೆ ಇಲ್ಲ, ಕಾಯಕವೇ ಕೈಲಾಸ ಎಂಬುದಾಗಿ ಬಸವಣ್ಣನವರು ಹೇಳಿದ್ದಾರೆ. ನಿಂದು ಕೆಲಸ ಚಿಕ್ಕದಾಗಲಿ ದೊಡ್ಡದಾಗಲಿ ನಿಮಗೆ ಸಿಕ್ಕಿದಂತಹ ಕೆಲಸವನ್ನು ನೀನು ನಿಷ್ಠೆಯಿಂದ ಆಸ್ಥೆಯಿಂದ ಮಾಡು. ಅದು ಆವಾಗಲೇ ಏನಾಗುತ್ತೆ? ಕೈಲಾಸ ನನಗೆ ದೊರೆಯುತ್ತೆ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ನಾವು ಈ ಸ್ವಾತಂತ್ರ್ಯದ ಹಣತೆಗೆ ಯಾವ ತೈಲವನ್ನು ಎರಿಬೇಕು? ದುಡಿಮೆ ಎನ್ನುವಂತಹ ತೈಲವನ್ನು ಎರಿಬೇಕು. ಆಗ ಏನಾಗುತ್ತೆ? ಎಂತು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ. ನಮ್ಮ ತಾಯ್ನಾಡಿನ ಘನತೆ ಹೇಗೆ ಕುಂದುಕ್ಕೆ ಸಾಧ್ಯ, ಹೇಗೆ ಕಡಿಮೆಯಾಗಕ್ಕೆ ಸಾಧ್ಯ ಎನ್ನುವಂತಹ
ಪ್ರಶ್ನೆಯನ್ನ ಕೇಳಿದೆ. ಹೌದಲ್ವಾ? ನಾವೆಲ್ಲರೂ ನಿರಂತರವಾಗಿ ದುಡಿದ್ರೆ ನಮ್ಮ ತಾಯ್ನಾಡಿನ ಘನತೆ, ತಾಯ್ನಾಡಿನ ಗೌರವ ಅದು ಯಾವತ್ತೂ ಕಡಿಮೆ ಆಗಲ್ಲ ಎಂಬುದಾಗಿ ಹೇಳಿದ್ದಾರೆ. ಎಂತೂ ಕುಂದಬಹುದು, ಕುಂದುವನ್ನೇನು ಕಡಿಮೆಯಾಗುವುದು. ಹೀಗೆ ಕಡಿಮೆಯಾಗುವುದು. ಕುಂದು ಅಂದ್ರೆ ಕಡಿಮೆಯಾಗು. ನಮ್ಮ ತಾಯ್ನಾಡಿನ ಘನತೆ, ಘನತೆ ಅಂದ್ರೇನು? ಗೌರವ. ನಮ್ಮ ತಾಯ್ನಾಡಿನ ಘನತೆ ಅಥವಾ ಗೌರವ ಅದು ಹೇಗೆ ಕುಂದಬಹುದು? ಹೇಗೆ ಕುಂದೋಕೆ ಸಾಧ್ಯ ಇದೆ? ಕುಂದಬಹುದ ಮಕ್ಕಳೇ? ಇಲ್ಲ. ನಾವು ನಿರಂತರವಾಗಿ ದುಡಿದ್ರೆ ನಮ್ಮ ತಾಯ್ನಾಡಿನ ಘನತೆ ಅದು ಖಂಡಿತವಾಗಿಯೂ ಏನು ಕಡಿಮೆ ಆಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದೇಶ ಅಭಿವೃದ್ಧಿಶೀಲವಾಗಿ ಏನು ಪ್ರಗತಿಯ ಪಥದತ್ತ ಸಾಗುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಹಾಗಿದ್ರೆ ಯಾವುದು ಸದಾ ಉಳಿತಿರಬೇಕು? ಸ್ವಾತಂತ್ರ್ಯದ ಹಣತೆ ಸದಾ ಉಳಿತಿರಬೇಕು. ಅದಕ್ಕೆ ಯಾವ ತೈಲವನ್ನು ಎರಿಬೇಕು? ದುಡಿಮೆ ಎನ್ನುವಂತಹ ತೈಲವನ್ನು ಎರಿಬೇಕು. ಆಗಿದ್ದಾಗ ಯಾರ ಘನತೆಗೆ ತೊಂದರೆ ಉಂಟಾಗಲ್ಲ, ಕಡಿಮೆ ಉಂಟಾಗಲ್ಲ. ನಮ್ಮ ತಾಯ್ನಾಡಿನ ಘನತೆಗೆ ಎಂದು ಕುಂದು ಬರಲ್ಲ. ಅಂದರೆ ನಿರಂತರವಾಗಿ ನಮ್ಮ ತಾಯ್ನಾಡಿನ ಗೌರವ ಅದು ಹೆಚ್ಚಾಗುತ್ತೆ ಎಂಬುದಾಗಿ ಕವಿ ಹೇಳಿದ್ದಾರೆ. ನಮಗೆ ಹೇಗೆ ಮುಕ್ತಿ ಬಂತಂತೆ? ಮುಕ್ತಿ ಅಂದ್ರೇನು? ಬಿಡುಗಡೆ. ಮುಕ್ತಿ ಅಂದ್ರೇನು ಮಕ್ಕಳೇ? ಬಿಡುಗಡೆ. ನಮಗೆ ಹೇಗೆ ಬಿಡುಗಡೆ ಬಂತು ಎಂಬುದಾಗಿ ಕವಿ ಹೇಳಿದ್ದಾರೆ. ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂದೆ ಮುಕ್ತಿ. ಮುಳ್ಳಿನಿಂದ ಅರಿವೆ ಬಿಡಿಸೋದು ಬಹಳ ಕಠಿಣ ಕೆಲಸ. ನಿಮ್ಮ ಅರಿವೆ ಅಂದ್ರೇನು? ಬಟ್ಟೆ ಎಂಬುದಾಗಿ ಅರ್ಥ. ಅರಿವೆ ಅಂದ್ರೇನು? ಬಟ್ಟೆ. ಯಾವುದೇ ಬಟ್ಟೆ ಅದು ಮುಳ್ಳಿನ ಮೇಲೆ ಬಿದ್ದಾಗ ಅದನ್ನು ಬಿಡಿಸಕ್ಕೆ ಬಹಳ ತಾಳ್ಮೆ ಬೇಕು. ನೀವು ಅದನ್ನು ಬಿಡ್ತು ಹೇಳಿದ್ರೆ ಏನಾಗುತ್ತೆ? ಬಟ್ಟೆ ಹರಿದೋಗುತ್ತೆ. ಮತ್ತೆ ನಾವು ಅದನ್ನು ಉಪಯೋಗಿಸುವ ಹಾಗೆ ಇಲ್ಲ. ಹೌದಲ್ವಾ? ಏನು ಮಾಡ್ತಾ ಅಷ್ಟು ಸೂಕ್ಷ್ಮವಾಗಿ ಅದನ್ನು ಬಿಡಿಸಬೇಕು. ಹಾಗೇ ನಮಗೆ ಮುಕ್ತಿ ಕೂಡ ಬಂತಂತೆ. ಹೇಗೆ ಮುಕ್ತಿ ಬಂತಂದರೆ, ನಾವು ಸ್ವಾತಂತ್ರ್ಯವನ್ನು ಪಡೆದಾಗ ಅದು ನಮ್ಮದು ಹೂವಿನ ಹಾಸಿಗೆಲ್ಲ ಎಂಬುದಾಗಿ ದೇಶ ಇಬ್ಬಾಗವಾಗಿ ಹೋಯಿತು. ಹೌದಲ್ವಾ? ಹಿಂದೂ ಮುಸಲ್ಮಾನರ ಗಲಾಟೆಗಳು ಪ್ರಾರಂಭವಾಯಿತು. ಎಲ್ಲೆಲ್ಲಿ ಕೊಲೆ, ಏನೋ ದರೋಡೆ, ಹಾಗೆ ಕೋಟ್ಯಂತರ ಬಲಿದಾನಗಳು ನಡೆದು ಹೋಯಿತು. ಪಾಕಿಸ್ತಾನ ಅದೊಂದು ಬಹಳ ಏನು ಕೆಟ್ಟ ಕನಸು ಎಂಬುದಾಗಿ ಹೇಳ್ಬೋದು. ಭಾರತ ಪಾಕಿಸ್ತಾನ ಇಬ್ಬಾಗವಾಗಿ ಹೋದಾಗ ಆ ಪಾಕಿಸ್ತಾನದಲ್ಲಿ ಏನು ಹೆಚ್ಚು ಮುಸ್ಲಿಮರು ವಾಸಿಸುವಂಥ ಜಾಗ, ಇದು ಎಲ್ಲರೂ ವಾಸಿಸುವಂಥ ಜಾಗ ಭಾರತ. ನಿಮಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಭಾರತವನ್ನು ಕರೀತಾರೆ. ಅಲ್ಲಿಂದ ಅನೇಕ ಜನ ನಿರ್ಗತಿಕರು ಬಂದರು. ಇಂತೆಲ್ಲ ಸಮಸ್ಯೆಗಳನ್ನು ಏನು ನಾವು ಅನುಭವಿಸಬೇಕು ಅಂತಂದರೆ ಅದನ್ನು ಕೇಳಿದ್ರೇ ತುಂಬ ಬೇಜಾರಾಗುತ್ತೆ. ಹಾಗೆ ಈ ರೀತಿ ಇಬ್ಬಾಗ ಆದಾಗ ಅನೇಕ ಸಾವು, ಗಲಾಟೆ, ದರೋಡೆ, ಒಬ್ಬರನ್ನೊಬ್ಬರು ದೋಚುವುದು ಎಲ್ಲವೂ ನಡೆದು ಹೋಯಿತು. ಹಾಗೆ ನಾವು ಬ್ರಿಟಿಷರ ಕೈಯಿಂದ ನಾವು ಹೇಗೆ ಸ್ವಾತಂತ್ರ್ಯವನ್ನು ಪಡೆದೆವು? ಹೇಗೆ ಒಂದು ಹುಲಿಯ ಬಾಯಿಂದ ಅದರ ಮೇವನ್ನು ಕಸಿದುಕೊಳ್ಳಿಕ್ಕೆ ಕಷ್ಟ. ಹೌದಲ್ವಾ? ಹುಲಿ ತನ್ನ ಮೇವನ್ನು ಅಥವಾ ಮಾಂಸವನ್ನು ತಿಂತಾ ಇದೆ ಅಂತ ತಿಳ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ನೀವು ಹೋಗಿ ಹುಲಿಯ ಬಾಯಿಂದ ಅದರ ಆಹಾರವನ್ನು ಕಿತ್ತರೆ ಏನು ಮಾಡುತ್ತೆ? ನಮಗೆ ಬಿಡುತ್ತಾ ಅದು? ಇಲ್ಲ. ನಮ್ಮನ್ನು ಏನು ರೋಷದಿಂದ ಸಾಯಿಸಿಬಿಡ್ಬೋದು. ಆದರೆ ಅದನ್ನು ಎದುರಿಸಬೇಕು ಅಂತ ಆದರೆ ಏನು ಬೇಕು? ಹುಲಿಯ ಬಾಯಿಂದ ಅದರ ಮೇವನ್ನು ಕಸಿಬೇಕು ಅಂತಾದರೆ ಧೈರ್ಯ ಬೇಕು. ಹೌದಲ್ವಾ? ಅಂತಹ ಧೈರ್ಯ ನಮ್ಮಲ್ಲಿದೆ. ಅಂತಹ ಧೈರ್ಯ ಭಾರತೀಯರಿಗಿದೆ. ಅವರು ಧೀರತನದಿಂದ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಬೇಕು ಎಂಬುದಾಗಿ ತಮ್ಮ ಧೈರ್ಯದಿಂದ ಅವರು ದೇಶದ ಸ್ವಾತಂತ್ರ್ಯವನ್ನು ಅವರು ಕಾಪಾಡಿಕೊಳ್ಬೇಕು. ಹಾಗೆ ಪಡೆದಂತಹ ಸ್ವಾತಂತ್ರ್ಯವನ್ನು ಏನು ತಮ್ಮ ಜೀವನದಲ್ಲಿ ಏನು ಒಂದಾಗಿಸ್ಕೋಬೇಕು. ಆ ನಾಡ ಭಕ್ತಿಯನ್ನು ನಮ್ಮ ಜೀವನದಲ್ಲಿ ಒಂದಾಗಿಸಬೇಕು ಎನ್ನುವಂತಹ ಕರೆಯನ್ನು ಕವಿ ನೀಡಿದ್ದಾರೆ. ಸ್ವಾತಂತ್ರ್ಯ ಪಡೆದೇವೆ, ಆ ಪಡೆದಂಥ ಸ್ವಾತಂತ್ರ್ಯವನ್ನು ನಾವು ಕಾಪಾಡಿಕೊಳ್ಬೇಕು. ಹಾಗೆ ಅದನ್ನೇ ನಮ್ಮ ಜೀವನದಲ್ಲಿ ಒಂದಾಗಿಸ್ಕೋಬೇಕು. ನಾಡ ಭಕ್ತಿಯನ್ನು ನಮ್ಮ ಜೀವನದಲ್ಲಿ ಒಂದಾಗಿಸ್ಕೋಬೇಕು ಎನ್ನುವಂತಹ ಕರೆಯನ್ನು ಕವಿ ನೀಡಿದ್ದಾರೆ. ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ. ನಮಗೆ ಬಂದಂತಹ ಬಿಡುಗಡೆ ಅದು ಬಹಳ ಸುಲಭವಾಗಿ ಬಂದಿರಲಿಲ್ಲ. ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸಿ ನಾವು ಸ್ವಾತಂತ್ರ್ಯವನ್ನು ಪಡೆದ್ವಿ. ಅರ್ಥ ಆಗುತ್ತಲ್ಲ ಮಕ್ಕಳೇ? ಹಾಗೆ ಯಾವ ರೀತಿ ನಾವು ಧೀರಶಕ್ತಿಯಿಂದ ಕಾಪಾಡಿದ್ವಿ ಸ್ವಾತಂತ್ರ್ಯವನ್ನು? ಹುಲಿಯ ಬಾಯಿಂದ ಅದರ ಮೇವನ್ನು ಕಸಲು ಎಷ್ಟು ಶಕ್ತಿ, ಎಷ್ಟು ಧೈರ್ಯ ಬೇಕು, ಅಂತಹ ಶಕ್ತಿಯಿಂದ ಅದನ್ನು ನಾವು ಬಂದಂಥ ಸ್ವಾತಂತ್ರ್ಯವನ್ನು ನಾವು ಕಾಪಾಡಿಕೊಂಡ್ವಿ. ಹಾಗೆ ಅದನ್ನು ಪಡೆದಂತಹ ಸ್ವಾತಂತ್ರ್ಯವನ್ನು, ನಾಡ ಭಕ್ತಿಯನ್ನೇ ನಮ್ಮ ಜೀವನದಲ್ಲಿ ಒಂದಾಗಿಸಿಕೊಂಡ್ವಿ ಎನ್ನುವಂತಹ ಕರೆಯನ್ನು ಕವಿ ನೀಡಿದ್ದಾರೆ. ಹಾಗೆಯೇ ಇವತ್ತಿನ ಪಾಠದಲ್ಲಿ ನಾವು ಹೇಗೆ ಸ್ವಾತಂತ್ರ್ಯದ ಹಣತೆ ಹೇಗೆ ಉಳಿದಿರಬೇಕು,
ಯಾವ ತೈಲವನ್ನು ಎರಿಬೇಕು, ಹಾಗೆ ನಮಗೆ ಬಂದಂಥ ಸ್ವಾತಂತ್ರ್ಯ ಎಷ್ಟು ಕಷ್ಟಪಟ್ಟು ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ, ಅಲ್ಲಿ ಎಷ್ಟೊಂದು ಜನರ ತ್ಯಾಗ ಬಲಿದಾನಗಳಿವೆ ಎಂಬುದನ್ನು ನಾನು ಇವತ್ತು ನಿಮಗೆ ವಿವರಿಸ್ತೇನೆ ಮಕ್ಕಳೇ. ಇವತ್ತು ನೀವು ಮಾಡಬೇಕಾದಂಥ ಕೆಲಸ ಏನು, ನಾನು ಪದ್ಯ ಓದಿದ್ದೀನಿ, ಹಾಗೆ ಕವಿ ಪರಿಚಯವನ್ನು ನಿಮಗೆ ಹೇಳಿದ್ದೀನಿ. ಆ ಪದ್ಯವನ್ನು ನೀವು ಒಂದೆರಡು ಬಾರಿ ಓದಿ. ಏನು ಮಾಡಬೇಕು, ಪದ್ಯವನ್ನು ಒಂದೆರಡು ಬಾರಿ ಓದಿ ರಾಗವಾಗಿ ಹಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಮುಂದಿನ ತರಗತಿಯಲ್ಲಿ ಪದ್ಯದ ಉಳಿದ ಭಾಗವನ್ನು